ಒಂದು ಕಾಯಿನ್ನ ಡ್ರಾಪ್ ಮಾಡಿದ್ರೆ ಎಲ್ಲಿದೆ ಅಂತ ಈಸಿಯಾಗಿ ಕಂಡುಹಿಡಿದು ಕಲೆಕ್ಟ್ ಮಾಡ್ಕೋಬೋದು. ಅಷ್ಟು ಕ್ಲಿಯರ್ ಆಗಿರುತ್ತೆ ಅಂಡಮಾನ್ ಬೀಚಸ್. ಆದರೆ ಓನ್ಲಿ ಡ್ಯೂರಿಂಗ್ ಸಮರ್ಸ್. ಯೂಶಲಾಗೆ ಮೇ ಮಂತ್ ಸಮ್ಮರ್ ವೆಕೇಷನ್ಸ್ ಅಂತಲೇ ಡಿಕ್ಲೇರ್ ಮಾಡ್ತಾರೆ ಸ್ಕೂಲಲ್ಲಿ. ಬಟ್ ಈ ಸಾರಿ ಒಂದು ಸ್ವಲ್ಪ ಮಳೆ ಬೇಗ ಬರೋ ಕಾರಣದಿಂದ ವಿ ವರ್ ಅ ಲಿಟಲ್ ಅನ್ಲಕ್ಕಿ ಅಂತ ಹೇಳ್ಬೋದು. ನೀವು ಅಂಡಮಾನ್ ಟ್ರಿಪ್ಗೆ ಪ್ಲಾನ್ ಮಾಡ್ಕೊತಿದ್ರೆ ಅಲ್ಲಿರೋ ಲೋಕಲೈಟ್ಸ್ ಪ್ರಕಾರ ಅಕ್ಟೋಬರ್ ಟು ಫೆಬ್ರವರಿ ಈಸ್ ಅ ರೈಟ್ ಸೀಸನ್ ಟು ವಿಸಿಟ್ ಅಂಡಮಾನ್. ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿರೋದು ನಮ್ಮ ನೆಕ್ಸ್ಟ್ ಐಲ್ಯಾಂಡ್, ದಟ್ ಇಸ್ ನೀಲ್ ಐಲ್ಯಾಂಡ್, ಆಲ್ಸೋ ಕಾಲ್ಡ್ ಎಸ್ ಶಾಹಿದ್ ದ್ವೀಪ್. ಟ್ರಾವೆಲಿಂಗ್ ಸಿಕ್ನೆಸ್ ಇರೋರಿಗೆಲ್ಲನೂ ಈ ಫೆರಿ ರೈಡ್ಸ್ ಅಂತೂ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ, ಅಡ್ವೆಂಚರಸ್ ಆಗಿರುತ್ತೆ ಆ್ಯಂಡ್ ಹೆಲ್ತ್ ಅಪ್ಸೆಟ್ ಆಗೋದಂತೂ 100%. ಸೊ ಈ ಸರಿ ಅದೇ ಥರ ಇತ್ತು, ತುಂಬಾ ಅಡ್ವೆಂಚರಸ್ ಆಗಿತ್ತು. ಆ್ಯಂಡ್ ಫೈನಲಿ ವಿ ರೀಚ್ ನೀಲ್ ಐಲ್ಯಾಂಡ್ ಆ್ಯಂಡ್ ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ದಿಸ್ ವಾಸ್ ಆರ್ ರೆಸಾರ್ಟ್, ಅ ಗ್ಲಿಮ್ಸ್ ಆಫ್ ಆರ್ ರೆಸಾರ್ಟ್. ನಾವು ಯಾವ ರೆಸಾರ್ಟಲ್ಲಿ ಇದ್ವಿ ಎಲ್ಲನೂ ನಾನು ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಬರ್ತೀನಿ. ಆ್ಯಂಡ್ ದಿಸ್ ವಾಸ್ ಅ ವ್ಯೂ ವೆರಿ ಬ್ಯೂಟಿಫುಲ್, ವೆರಿ ಪ್ಲೆಸೆಂಟ್. ನೀಲ್ ಐಲ್ಯಾಂಡ್ ಕಂಪ್ಲೀಟ್ ಆಗಿರೋದು ಬರೀ 4 ಕಿಲೋಮೀಟರ್ ಅಷ್ಟೇ ಆ್ಯಂಡ್ ವೆರಿ ಲೆಸ್ ಪಾಪ್ಯುಲೇಟೆಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ನಮ್ಮ ಐಟನರಿ ಪ್ರಕಾರ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಭರತ್ಪುರ್ ಬೀಚ್. ಇಲ್ಲಿ ಬೀಚಸ್ಗೆಲ್ಲ ಹೋಗ್ಬೇಕಂದ್ರೆ ಒನ್ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಗೊತ್ತಿರಬೇಕು, ಹೈ ಟೈಡ್ಸ್ ಆ್ಯಂಡ್ ಲೋ ಟೈಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಫೈನಲಿ ಇಲ್ಲಿ ಕೆಲವೊಂದು ವಾಟರ್ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ರೆಸಾರ್ಟ್ಗೆ ರೀಚ್ ಆಗಿ ರಿಲ್ಯಾಕ್ಸ್ ಆದ್ವಿ.